ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು ಕಾವ್ಯವನ್ನ ಹೇಗೆ ಕಟ್ಟಬೇಕು, ರಾಷ್ಟ್ರಕವಿ ಕುವೆಂಪು, ಬೇಂದ್ರೆ, ಜಿ.ಪಿ. ರಾಜರತ್ನಂ ಮುಂತಾದ ಕವಿಗಳ ಹೆಸರುಗಳು ತಾವು ಕೇಳಿ, ಚಂದ್ರಶೇಖರ್ ಕಂಬಾರ್, ಹೌದಿಲ್ಲ, ಜಿ.ಎಸ್. ಸೂರುದ್ರಪ್ಪ ಕೇಳಿದ್ರು ತಾವೆಲ್ಲ. ಅಂಥವರ ಸಾಲಿನಲ್ಲಿ ತಾವು ಸಹಿತ ಕಾವ್ಯವನ್ನ ಕಟ್ಟಬೇಕು. ಅಂಥವರ ಸಾಲಿನಲ್ಲಿ ಸೇರ್ಬೇಕಾದ್ರೆ ಕಾವ್ಯ ಕಟ್ಟಬೇಕು. ಆ ಕಾವ್ಯವನ್ನ ಹೇಗೆ ಕಟ್ಟಬಹುದು? ಕಾವ್ಯ ಅಂದ್ರೆ ಕವನ. ಕವನ ಹೇಗಿರ್ಬೇಕು? ನಮ್ಮ ಕವನಗಳಿಂದ ಸಮಾಜ ಸುಧಾರಣೆ ಆಗ್ತದೆ, ಸಮುದಾಯದಲ್ಲಿ ಜಾಗೃತಿ ಮೂಡಿಸ್ತದೆ. ಹಲವಾರು ವಿಷಯಗಳನ್ನ ಕುರಿತು ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ತಮ್ಮ, ಶಿಕ್ಷಕರು, ಗುರುಗಳ ಬಗ್ಗೆ, ಶಾಲೆ ಬಗ್ಗೆ, ಊರಿನ ಬಗ್ಗೆ ನೀವು ಕವನವನ್ನ ನಿಮ್ಮದೇ ಶೈಲಿಯಲ್ಲಿ ನೀವು ಕಟ್ಟಬಹುದು. ಅದಕ್ಕೆ ಕಾವ್ಯ ಅಂತಾರೆ. ಒಂದೇ ಮಾತರಂ ಗೀತೆನೂ ಕಾವ್ಯನೇ, ಜನಗಣಮನ ಆದಿನಾಯಕನು ಕಾವ್ಯನೇ. ಕಾವ್ಯದಿಂದ ಸಮಾಜ ಸುಧಾರಣೆ ಆಗಿದೆ ಮತ್ತು ಕ್ರಾಂತಿಯ ಚಳವಳಿಗಳು ಸಹಿತ ಆಗಿದೆ. ಚಳವಳಿಗಳು ಕ್ರಾಂತಿ ರೂಪವನ್ನು ಪಡೆದುಕೊಂಡಿವೆ. ಹಾಗೆ ಅದೇ ರೀತಿ ನಾವು ಕಂಡುಕೊಂಡಂತ ನಮ್ಮ ಜೀವನದಲ್ಲಿ ಆದಂತ ಕೆಲವು ಕವನಗಳನ್ನು ನಾವು ಕವನ ರೂಪದಲ್ಲಿ ನಾನು ಬರೆದಿದ್ದೇನೆ.